ಅದೆಲ್ಲ ತಪ್ಪು ಅದು ಸಣ್ಣದು ಹಾಕ್ಕೊಂಡು ಹೋಗು. 2 ಸೇರ್ಸ್ ಕಟ್ಟೋಣ ಅದನ್ನೇ ಆಗುತ್ತೆ. 2 ಜೋಡಿ ಹಾಕು. ನಾರ್ನಾಗ 2-3 ಜೋಡಿ ಹಾಕು. ಲೋಡ್ ಹಾಕಂಗಿಲ್ಲ, ನೀರು ಹಾಕಂಗಿಲ್ಲ, ಆಯಿಲ್ ಇದು ಮಧ್ಯ ಎಲ್ಲ ತಿದ್ದಳನಪ್ಪ. ವಿಭೂತಿ ಎಲ್ಲ ಯಾಕೆ ಇಟ್ಕೊಂಡು ವಿಭೂತಿ ಯೂಸ್ ಮಾಡಲ್ಲ. ನೀನು ಹೇಳ್ತಿರತ್ತೀಯ ನಮ್ದಾದಿದ್ರು 2 ವೈಟ್ 1 ಕೆಂಪು. ಅದು ಬೇರೆ ನಾಮ, ಅದಕ್ಕೆ ಬೇರೆ ಇದೆ. ಹಾಯ್ ಎಲ್ರಿಗೂ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಸೋಲಾಟೆಕ್ ಸೊಲ್ಯೂಷನ್. ನೀವು ಇವಾಗ ನೋಡ್ತಾ ಇರೋವಂಥ ಜಾಗ ಬಂದು ಅರಸೀಕೆರೆ ಹತ್ರ ಇದು ಬಂದು ಹಾರ್ನಹಳ್ಳಿ ಅಂತ. ನೀವು ನೋಡ್ಬೋದು 5 HP ಮೋಟ್ರು. ಸೊ 10 ಪ್ಯಾನಲ್ಸ್ ಯೂಸ್ ಮಾಡಿದ್ದೀವಿ. ಮೋನೋಪರ್ಕ್ 550 ಲೂಮ್ ಸೋಲಾರ್ ಪ್ಯಾನಲ್ಸ್ ಎಲ್ಲ. ರೈಲಿಂಗ್ಸ್ ಹಾಕಿ ಇನ್ಸ್ಟಾಲೇಷನ್ ಮುಗಿದಿದೆ. ಎಲ್ಲ ಕಡೆನೂ ಇದ್ರಾಗ ಪೈಪ್ ಹಾಕಿದ್ದೀವಿ. ರೈಲಿಂಗ್ಸು ಸುತ್ತ ಶರ್ಟ್ ಮಾಡ್ಕೊಟ್ಟಿದ್ದಾರೆ. ಶರ್ಟ್ ಮೇಲೆ ನಾವು ಪ್ಯಾನಲ್ ಮೌಂಟ್ ಮಾಡಿರೋದು ನೋಡ್ಬೋದು. ತಿರುಗಾಡೋಕ್ಕೆ ಜಾಗನೂ ಬಿಟ್ಟಿದ್ದೀವಿ ವಾಶ್ ಗಿಶ್ ಮಾಡ್ಕೊಳ್ಳಿಕ್ಕೆ. ಒಂದು ರೌಂಡ್ ಆಲ್ರೆಡಿ ಮಳೆ ಬಂದು ಹೋಗಿದೆ. ಸೊ ನೋಡ್ಬೋದು ನೀವಿಲ್ಲಿ. ಸೋಲಾರ್ ಪ್ಯಾನಲ್ಸ್ ಎಲ್ಲ ನೋಡ್ಬೋದು. ಲೈಟಿಂಗ್ ಅರೆಸ್ಟರ್ ಕೂಡ ಇನ್ಸ್ಟಾಲ್ ಮಾಡಿದ್ದೀವಿ ಇಲ್ಲಿ. ಏನು ಕರೆಂಟ್ ಹೊಡಿತು ಗುರುಗು ಶಿಟ್ಲಿಗೆ ಏನು ಆಗಲ್ಲ. ಏನೂ ಆಗಲ್ಲ ಅಂಕಲ್. ಶಿಟ್ಲು ಬಡ್ಲು ಒಳಗೆ. ಎಸ್ ಸರ್. ನನ್ನ ಹೆಸರು ನವೀನ್ ಅಂತ, ಹಾರ್ನಹಳ್ಳಿ, ಹಾಸನ ಡಿಸ್ಟಿಕ್ ಅವರು. ನಾವು ಶ್ರೀನಿವಾಸ್ ಸರ್ದು ಸರ್ವಿಸ್ನ ಒಂದು ಊರಲ್ಲಿ ನೋಡಿದ್ವು, ಬೆಟ್ಟದಾಸಪುರ ಅಂತ. ಆ ಸರ್ವಿಸ್ ನೋಡಿ ನಾವು ಆಸೆಪಟ್ಟು ಅವ್ರಿಗೆ ಫೋನ್ ಮಾಡಿ 1 ವಾರದಲ್ಲಿ ಡಿಸ್ಕಷನ್ ಆಯಿತು. ಅವ್ರು 50,000 ಪೇಮೆಂಟ್ ಮಾಡಿ ಅಂತ ಹೇಳಿದರು. ಅಡ್ವಾನ್ಸ್ ಪೇಮೆಂಟ್ ಮಾಡಿದ್ರು. ಅದಾದಮೇಲೆ ಬ್ಯಾಕ್ ಟು ಬ್ಯಾಕ್ ನಾವಿಬ್ಬರು ಡಿಸ್ಕಷನ್ ಕೂತ್ಕೊಂಡು 1 ವಾರದಲ್ಲಿ ಸರ್ವಿಸ್ ಕೊಟ್ಟಿದ್ದಾರೆ. ಸರ್ವಿಸ್ ತುಂಬ ಚೆನ್ನಾಗಿದೆ. ಹಣ ಅಂತ ನಿಂದೆ ಬಿದ್ದಿಲ್ಲ. ಅವರು ದುಡ್ಡು ಅಂತ ಕೇಳಲಿಲ್ಲ. ಕೊನೆಗೆ ನಾವೇ ಎಷ್ಟಾಯಿತು ಅಂತ ಕೇಳಿ ದುಡ್ಡು ಕೊಟ್ಟಿದ್ವಿ. ಸರ್ವಿಸ್ ಚೆನ್ನಾಗಿದೆ, ಒಳ್ಳೆ ನೀರು ಚೆನ್ನಾಗಿ ಕೊಟ್ಟಿದ್ದಾರೆ. ಹಾಂ ಸರ್. ಮುಂದೆ ನೋಡೋಣ ಚೆನ್ನಾಗಿರುತ್ತಾ ಅವ್ರು, ನಮ್ಮ ವಿಶ್ವಾಸ. ಅದು ಮುಂದೆ ಗೊತ್ತಾಗುತ್ತೆ. ಮತ್ತು ಆಪ್ರೇಷನ್ ಬಗ್ಗೆ ಯಾವ ಥರ ಇದೆ ಸರ್ ಸಿಸ್ಟಮ್ಮು? ಆಪ್ರೇಷನ್ ಈಸಿ ಅನಿಸುತ್ತೆ. ಹೇಳ್ಕೊಟ್ಟಿದ್ದಾರೆ. ಸ್ವಲ್ಪ ಕಲಿಯೋವರೆಗೂ ಸ್ವಲ್ಪ ಕಷ್ಟ ಅನಿಸುತ್ತೆ, ಆಮೇಲೆ ಈಸಿ ಆಗುತ್ತೆ. ಬಟ್ ಅವ್ರು ಹೇಳ್ಕೊಟ್ಟಿರೋ ಪೆತ್ತೆಂಟ್ ನೋಡಿದರೆ ಯಾವುದೂ ಆನ್ ಇಲ್ಲ, ಆಫ್ ಇಲ್ಲ. ಒಂದು ಸ್ವಿಚ್ ಆಫ್ ಮಾಡೋದಷ್ಟೇ, ಆನು ಆಫ್ ಮಾಡೋದಷ್ಟೇ. ಹಾಂ ಸರ್. ಯಾವ ಪ್ಲಗ್ಗು ಇಲ್ಲ, ಯಾವ ಫ್ಯೂಸು ಇಲ್ಲ, ಯಾವುದೂ ಏನಿಲ್ಲ. ಮತ್ತು ನೀರೆಲ್ಲ ಯಾವ ಥರ ಬಂತು ಸರ್ ಮೋಡ ಇದ್ದಾಗ ಮತ್ತು ಬಿಸಿಲಿದ್ದಾಗ? ಮೋಡ ಇದ್ದಾಗ ಫುಲ್ ಡಾರ್ಕ್ ಮೋಡ ಇದ್ದಾಗಲೂ ನಲ್ಲಿ ನೀರು ಬಂದಷ್ಟು ಬಂತು. ಈ ಸರ್. ಬಿಸಿಲು ಬಂದಂಗೆ ರೈಸ್ ಆಗ್ತಾ ಹೋಯಿತು. ಓಕೆ. ಮುಂದೆ ಜಾಸ್ತಿ ಬಿಸಿಲು ಬಂದಾಗ ನೀರು ರೈಸ್ ಆಗುತ್ತೆ ಅನ್ನೋ ನಂಬಿಕೆ ಇದೆ. ಓಕೆ ಸರ್. ಮತ್ತು ಪ್ಯಾನಲ್ಸ ಕ್ವಾಲಿಟಿ ಎಲ್ಲ ನೋಡಿದ್ರಲ್ಲ ಸರ್? ಪ್ಯಾನಲ್ ಫಿಟ್ಟಿಂಗ್ ಆಗಲಿ, ಅವ್ರ ಕ್ವಾಲಿಟಿ ಆಗಲಿ, ಸರ್ವಿಸ್ ಆಗಲಿ ಚೆನ್ನಾಗಿದೆ. ಮತ್ತು ಮೋಟ್ರ್ ಎಷ್ಟು ಅಡಿಗೆ ಬಿಟ್ಟಿರೋದು ಸರ್ ಇವಾಗ ಪ್ರೆಸೆಂಟ್ಲಿ 670 ಅಡಿ ಬಿಟ್ಟಿದ್ದೀವಿ. ಓಕೆ. ಹಾಂ ಸರ್, ಥ್ಯಾಂಕ್ ಯು.